ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ವಿ ರಂಗನಾಥ ಅವರಿಂದ. ಮೈಸೂರಿನ ಹೆಮ್ಮೆಯ ಯದುವಂಶ ಸುಮಾರು 650 ವರ್ಷಗಳವರೆಗೆ ಮೈಸೂರನ್ನು ಆಳಿತು. ಒಟ್ಟು 25 ಅರಸರು ಇಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಆರಂಭದಿಂದಲೂ ಮೈಸೂರಿನ ಚಾಮುಂಡಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯನ್ನು ಕುಲ ದೈವವಾಗಿ ಪರಿಗಣಿಸಿದ್ದ ಈ ಮನೆತನ ದೇವಿಯ ಆರಾಧನೆಯ ಉದ್ದೇಶದ ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಇವರು ಆರಂಭದಿಂದಲೂ ವಿಜಯನಗರದ ಸಾಮಂತರಾಗಿದ್ದರೂ ವಿಜಯನಗರದ ಅರಸರೊಡನೆ ಉತ್ತಮ ಸಂಬಂಧ ಇಟ್ಟುಕೊಂಡಿದ್ದರು. ವಿಜಯನಗರದಲ್ಲಿ ನಡೆಯುತ್ತಿದ್ದ ನವರಾತ್ರಿ ಉತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮೈಸೂರಿನ ದೊರೆ ರಾಜ ಒಡೆಯರ್ ಸ್ವತಂತ್ರರಾಗಿ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ರಾಜ್ಯಭಾರ ಮಾಡಿದರು. ನಂತರ ಅವರ ರಾಜಧಾನಿ ಮೈಸೂರಿಗೆ ಪುನಃ ವರ್ಗಾವಣೆಯಾಯಿತು. ಮೈಸೂರಿನಲ್ಲಿ ಬಹಳ ವಿಜೃಂಭಣೆಯಿಂದ ದಸರಾ ಉತ್ಸವ ನಡೆಯಿತು. ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಜಯಚಾಮರಾಜ ಒಡೆಯರ್ ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಿದರು. ಅವರ ಸಮಯದಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವ ವಿಶ್ವಖ್ಯಾತಿಯನ್ನು ಗಳಿಸಿತ್ತು. ದಸರಾ ಸಮಯದಲ್ಲಿ ಮೈಸೂರಿಗೆ ದೇಶ ವಿದೇಶಗಳ ಸಾಕಷ್ಟು ಪ್ರವಾಸಿಗರು ಬರುತ್ತಿದ್ದರು. ಇದರಿಂದ ಮೈಸೂರು ವಲಯದ ಪ್ರವಾಸೋದ್ಯಮ ಅತ್ಯಂತ ಲಾಭದಾಯಕವಾಗಿ ನಡೆಯುತ್ತಿತ್ತು. ಮೈಸೂರಿನ ಜನರು ದಸರಾ ಉತ್ಸವಕ್ಕಾಗಿ ಕಾಯುತ್ತಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದಲ್ಲಿ ರಾಜರ ಆಳ್ವಿಕೆ ಕೊನೆಯಾಯಿತು. ಆದರೂ ಕೊನೆಯ ಅರಸರಾದ ಜಯಚಾಮರಾಜ ಒಡೆಯರ್ 1950ರವರೆಗೂ ರಾಜರಾಗಿದ್ದರು. ನಂತರ ರಾಜಪ್ರಮುಖರಾಗಿ ರಾಜ್ಯಪಾಲರಾಗಿದ್ದರು. ಆಗಲೂ ಮೈಸೂರಿನಲ್ಲಿ ಸಾಂಪ್ರದಾಯಿಕವಾಗಿ ಅದೇ ವಿಜೃಂಭಣೆಯಿಂದ ದಸರಾ ಉತ್ಸವ ನಡೆಸುತ್ತಿದ್ದರು. ಆದರೆ ರಾಜರಿಗೆ ಕೇಂದ್ರ ಸರ್ಕಾರ ಕೊಡುತ್ತಿದ್ದ ಗೌರವ ಸಂಭಾವನೆಯನ್ನು ನಿಲ್ಲಿಸಿದ್ದರಿಂದ ಜಯಚಾಮರಾಜ ಒಡೆಯರ್ 1969ರಲ್ಲಿ ಕೊನೆಯದಾಗಿ ದಸರಾ ಉತ್ಸವ ನಡೆಸಿದರು. ಆನಂತರ ಅವರ ಆಚರಣೆ ಅರಮನೆಗೆ ಮಾತ್ರ ಸೀಮಿತವಾಯಿತು. ದಸರಾ ಆಚರಣೆ ನಿಂತ ನಂತರ ಮೈಸೂರು ಒಂದು ರೀತಿಯಲ್ಲಿ ಸ್ತಬ್ಧವಾಯಿತು. ಮೈಸೂರು ಮನೆ ಮಾತಾಗಿದ್ದುದು ದಸರಾ ಉತ್ಸವದಿಂದಾಗಿ. ದಸರಾ ಇಲ್ಲದಿದ್ದರೆ ಮೈಸೂರು ಭಾಗದ ವ್ಯಾಪಾರ ಪ್ರವಾಸೋದ್ಯಮ ನೆಲಕಚ್ಚುವುದು ಮೈಸೂರಿಗರ ಅರಿವಿಗೆ ಬಂದಿತ್ತು. ಏನಾದರೂ ಮೈಸೂರಲ್ಲಿ ದಸರಾ ನಿಲ್ಲಬಾರದು ಎಂದು 1-2 ವರ್ಷ ಖಾಸಗಿ ಸಂಘ ಸಂಸ್ಥೆಗಳು ಅವುಗಳ ಆಶ್ರಯದಲ್ಲಿ ದಸರಾ ಉತ್ಸವ ನಡೆದರೂ ಅದು ರಾಜರು ನಡೆಸುತ್ತಿದ್ದ ದಸರಾ ಉತ್ಸವದ ವೈಭವ ಸ್ಥಾಪಿಸುವಲ್ಲಿ ವಿಫಲವಾಯಿತು. ಜನರಿಗೆ ದಸರಾ ಬೇಕಾಗಿತ್ತು. ರಾಜರ ಆಳ್ವಿಕೆ ಇರಲದಿದ್ದರೂ ಆ ಜಾಗದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರವೇ ದಸರಾ ನಡೆಸಲಿ ಎಂಬ ಬೇಡಿಕೆ ಹೆಚ್ಚಾಯಿತು. ಅದರಂತೆ ದಸರಾ ನಡೆಸಲು ಸರ್ಕಾರ ನಿರ್ಧರಿಸಿತು. ಮೈಸೂರಿನ ಕೊನೆಯ ಅರಸು ಶ್ರೀ ಜಯಚಾಮರಾಜ ಒಡೆಯರ್ ಅವರು 1974ರಲ್ಲಿ ನಿಧನ ಹೊಂದಿದರು. ಇದರಿಂದಾಗಿ ಸುಮಾರು 650 ವರ್ಷ ಆಡಳಿತ ನಡೆಸಿದ್ದ ರಾಜ ಮನೆತನವೊಂದು ಇತಿಹಾಸದ ಪುಟ ಸೇರಿತ್ತು. ಜನರಿಗೆ ದಸರಾ ಬೇಕಾಗಿತ್ತು. ಈ ಕಾರಣದಿಂದ ಸರ್ಕಾರ ದಸರಾ ನಡೆಸಲು ಒಪ್ಪಿಗೆ ಸೂಚಿಸಿತು. ಅದರಂತೆ 1975ರಿಂದ ಸರ್ಕಾರದ ಆಶ್ರಯದಲ್ಲಿ ದಸರಾ ಉತ್ಸವ ನಡೆಯುತ್ತಿದೆ. ರಾಜರ ಆಳ್ವಿಕೆಯ ಸಮಯದಲ್ಲಿ ಅಂಬಾರಿಯಲ್ಲಿ ರಾಜರು ಕುಳಿತು ಮೆರವಣಿಗೆಯಲ್ಲಿ ಸಾಗುತ್ತಿದ್ದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಪ್ರತಿಮೆಯನ್ನು ಕೂರಿಸಿ ಮೆರವಣಿಗೆ ಮಾಡಲಾಗುತ್ತಿದೆ. ದಸರಾ ಈಗ ನಾಡಹಬ್ಬವಾಗಿ ಆಚರಣೆಯಲ್ಲಿದೆ. ನಾಡಹಬ್ಬ ಎಂದಾದಾಗ ಇಡೀ ಕರ್ನಾಟಕ ಇದರಲ್ಲಿ ಒಳಗೊಳ್ಳಬೇಕು. ಎಲ್ಲ ಜಾತಿ ಪಂಗಡ ಧರ್ಮದವರು ಇದರಲ್ಲಿ ಭಾಗವಹಿಸುವಂತೆ ಆಗಬೇಕು. ಹಿಂದೆ ಮೆರವಣಿಗೆಯಲ್ಲಿ ರಾಜರ ಸೈನ್ಯ ವಿಶೇಷವಾಗಿ ಸಾಗುತ್ತಿದ್ದರೆ, ಈಗ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿವೆ. ನಾಡಿನ ಜನಪದ ಕಲೆಗಳನ್ನು ಈ ಮೆರವಣಿಗೆಯಲ್ಲಿ ವಿಶೇಷವಾಗಿ ಪ್ರಸ್ತುತಪಡಿಸಲಾಗುತ್ತಿದೆ. ಜೊತೆಗೆ ಸರ್ಕಾರದ ಸಾಧನೆಗಳನ್ನು ಪ್ರದರ್ಶಿಸುವ ಸ್ತಬ್ಧ ಚಿತ್ರಗಳೂ ಇರುತ್ತವೆ. ಇದರಿಂದಾಗಿ ಇದು ಸರ್ಕಾರಿ ಉತ್ಸವವಾಗಿ ನಡೆಯುತ್ತಿದೆ. ಇಂದು ಆಯುಧ ಪೂಜೆ. ಮೊದಲಿನಿಂದಲೂ ನಮ್ಮಲ್ಲಿ ನಾವು ಉಪಯೋಗಿಸುವ ಶಸ್ತ್ರಗಳು, ಉಪಕರಣಗಳನ್ನು ಪೂಜಿಸುವ ಪದ್ಧತಿ ಇದೆ. ಅವುಗಳಿಂದಾಗಿ ನಮ್ಮ ಜೀವನ ಸುಗಮವಾಗಿ ನಡೆಯುತ್ತದೆ ಎಂಬ ನಂಬಿಕೆಯಿಂದ ಅವುಗಳನ್ನು ಪೂಜಿಸಿ ಕೃತಜ್ಞತೆ ಸಲ್ಲಿಸುವುದು ನಮ್ಮಲ್ಲಿರುವ ಪದ್ಧತಿ. ಈಗಲೂ ಮೈಸೂರಿನಲ್ಲಿ ಆಯುಧ ಪೂಜೆಯ ದಿವಸ ವಾಹನಗಳನ್ನು ಪೂಜಿಸಿದ ನಂತರ ಅವುಗಳಿಗೆ ಹಿಂದಿನ ರಾಜರ ಭಾವಚಿತ್ರಗಳನ್ನು ಹಾಕಿ ಗೌರವಿಸುವ ಪದ್ಧತಿ ಇರುವುದನ್ನು ಕಾಣಬಹುದು. ದಸರಾ ಉತ್ಸವದ 9ನೆಯ ದಿನ ಈ ಆಯುಧ ಪೂಜೆ ನಡೆಸಲಾಗುತ್ತದೆ. ಹಿಂದೆ ರಾಜರು ಅರಮನೆಯಲ್ಲಿ ಈ ರೀತಿ ಆಯುಧಗಳಿಗೆ ಪೂಜೆ ಸಲ್ಲಿಸುತ್ತಿದ್ದ ವಾಡಿಕೆ ಇತ್ತು. ಅದರಂತೆ ಜನರು ತಮ್ಮ ಮನೆಗಳಲ್ಲಿ ಉಪಯೋಗಿಸುವ ಆಯುಧ ವಾಹನಗಳಿಗೆ ಪೂಜೆ ಸಲ್ಲಿಸುತ್ತಿರುವುದನ್ನು ಗಮನಿಸಬಹುದಾಗಿದೆ. ಡಾಕ್ಟರ್ ವಿ ರಂಗನಾಥ ಅವರಿಂದ ದಸರಾ ಚಿಂತನ ಕೇಳಿದಿರಿ.